ಮಧುಸೂದನ್ ಅವರು ನೋಡ್ತಾ ಇದ್ದೀವಿ. ಅಂದರೆ ಬಹುಶಃ ನೀವು ಬಹಳ ದಿನಗಳಿಂದಲೂ ಬಹಳ ವರ್ಷದಿಂದಲೂ ಕೂಡ ವಿಶ್ಲೇಷಣೆ ಮಾಡ್ಕೊಂಡು ಬಂದಿದ್ದೀರಿ, ಬೆಂಗಳೂರನ್ನ ಅರ್ಥ ಮಾಡಿಕೊಳ್ಳೋದ್ರಿಂದ ಹಿಡಿದು. ಅಂದರೆ ನಾನು ಹೇಳೋದು, ಈಗ ಇವತ್ತು ಬಂದ ತಕ್ಷಣ ನಾವೆಲ್ಲ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಇವತ್ತು ಅಭಿವೃದ್ಧಿ ಆಗತ್ತೆ, ಇವತ್ತೇ ನಾಳೆನೇ ಅಭಿವೃದ್ಧಿ ಆಗ್ಬಿಡ್ಬೇಕು ಅಂತ ಅಲ್ಲ. ಅಟ್ಲೀಸ್ಟ್ ಇಷ್ಟು ವರ್ಷಗಳಾಗಿದೆ, ಏನು ಹಾಗಾದರೆ ಸಾಧನೆ, ಇದಕ್ಕೆ ಪೂರಕವಾದ ವಿಚಾರಗಳೇನು, ಹಾಗಾದರೆ ಒಂದು ಅಭಿವೃದ್ಧಿಯ ಸಂಕೇತ ಒಂದು ನಗರಕ್ಕೆ ಏನು, ಮಾನದಂಡ ಏನು ಅಂತ. ನಾನು ನೀವು ಯಾವುದು ಪಕ್ಷದವನಲ್ಲ, ಕಾಮನ್ ಮ್ಯಾನ್, ನಾನು ಸಾರ್ವಜನಿಕ, ಅದರಿಂದ ನನ್ನ ಮಾತು ಬೇರೆ ಥರ ತೊಗೊಳ್ಬೇಕು ನೀವೆಲ್ಲ. ಸೊ ಮುಖ್ಯವಾಗಿ ಏನಂದರೆ, ನಮ್ಮ ಸರ್ಕಾರ ಅವರು ಬಂದು ಹೇಳಿದ್ದು, ಅವರು ಹೇಳಿದ್ರಲ್ಲಿ ಅವರು ಏನೋ ಹೇಳಿದ್ರು, ಆ ಹೇಳಿದ್ರಲ್ಲಿ ಒಂದು ಲೈನ್ ತೊಗೊಂಡು ನಾವು ಮಾತಾಡ್ತಾ ಇದ್ದೀವಿ, ಅಗ್ರಿ. ಆದರೆ ಆ ಮನಸ್ಸಿನ ಆ ಸರ್ಕಾರದಲ್ಲಿ ಏನು ಮನಸ್ಸಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ಒಂದು ಗ್ಯಾರಂಟಿ ಬರುತ್ತೆ ಮನಸ್ಸಿಗೆ. ಯಾಕೆಂದರೆ ನೀವು ಯಾವುದೋ ಹೇಳಿದ್ರಿ ಕುಣಿಲಾರ್ದವರು ಅಂತ, ಆದರೆ ಹೊಟ್ಟೆಗೆ ಇಲ್ಲದೆ ಇದ್ದವರು ಜುಟ್ಟಿಗೆ ಮಲ್ಲಿಗೆ ಹೂ ಅನ್ನೋ ಥರ ಆಯ್ತಿದ್ದು. ಹೊಟ್ಟೆಗೆ ಇಲ್ಲ, ರೋಡ್ ಸೈಡ್ ಚೆನ್ನಾಗಿಲ್ಲ, ರಸ್ತೆಯಲ್ಲಿ ಗುಂಡಿ ಅಲ್ಲ, ನೀವು ಗುಂಡಿ ಅಂತ ಇದ್ದೀರಾ, ಹೊಂಡ ಎಲ್ಲ ಇದೆ. ಸಾಯ್ತಾ ಇದ್ದಾರೆ ನೋಡಿ ಸರ್, ಇವತ್ತು ಕೂಡ ಒಂದು ಸಾವಾಗಿದೆ. ಅಂದ್ರೆ ಸಾವುಗಳಿಗೆ ಲೆಕ್ಕನೇ ಇಲ್ಲ ಅನ್ನೋ ತರ. ಬೇಸಿಕ್ ಹೈಜೀನ್ ಬಗ್ಗೆ ಮಾತಾಡೋದು ಬಿಟ್ಟು ನಾವು 47.5% ಇದು ಆಫೀಸ್ ಸ್ಪೇಸ್ ತಗೋತಾ ಇದ್ದೀವಿ ಅಂತ ಹೇಳ್ತಾರೆ ಅವರು. 47.5 ಆಫೀಸ್ ಸ್ಪೇಸ್ ತಗೊಳ್ತಾರೆ ಅಂದರೆ ಇನ್ನು 10 ವರ್ಷದಲ್ಲಿ ಇನ್ನು ಎಷ್ಟು ಆಫೀಸ್ ಸ್ಪೇಸ್ ಜಾಸ್ತಿ ಆಗುತ್ತೆ, ಎಷ್ಟು ಟ್ರಾಫಿಕ್ ಜಾಸ್ತಿ ಆಗುತ್ತೆ, ಅದನ್ನು ಯೋಚನೆ ಮಾಡ್ತಾ ಇಲ್ಲ. ಏನಂದರೆ ನಾವು ಈಗ ಎಲ್ಲ ವಿ ಶುಡ್ ಸೆಲೆಬ್ರೇಟ್ ಎವ್ರಿ ಸಕ್ಸಸ್, ಐ ಅಗ್ರಿ. ನಾವೊಂದು ಏನೋ ಒಂದು ಖುಷಿ ಪಡಬೇಕಾದ್ದೆ. ಆದರೆ ಈ ಪಾಯಿಂಟಲ್ಲಿ ಇದು ಖುಷಿ ಪಡುವಂಥದ್ದಲ್ಲ. ಯಾಕೆಂದರೆ ಲಾಸ್ಟ್ 6 ತಿಂಗಳಿಂದ ನಾವು ನೋಡ್ಕೊಂಡೇ ಬಂದಿದ್ದೀವಿ, ಮಳೆ ಜಾಸ್ತಿ ಆಗಿದೆ, ಹೊಂಡಗಳು ಇದಾಗಿದೆ, ಎಷ್ಟು ಜನ ಸತ್ತಿದ್ದಾರೆ. ಈಗ ಯಾವುದೋ ಬಸ್ ನಿಂತು ಹೀಗೆ ಬಿದ್ದೋಗಿದ್ದು ನೋಡದೆ ತಾನೆ. ನಾವು ಬೇಕಾದಷ್ಟು ಬೇರೆ ಬೇರೆ ವಿಚಾರಗಳು ಮಾತಾಡ್ತಾ ಇದ್ದೀವಿ, ಆದರೆ ಮುಂದಿನ ಪ್ರೋಗ್ರೆಸಿವ್ ಮುಂದಿಂದು ಯೋಚನೆ ಮಾಡ್ತಾ ಇಲ್ಲ. ಲಾಸ್ ಏಂಜಲ್ಸಲ್ಲಿ 2028 ಒಲಿಂಪಿಕ್ಸ್ ಇದೆ, ಅವರು ಈಗಲಿಂದ ಶುರು ಮಾಡ್ಕೊಂಡಿದ್ದಾರೆ ಏನು ಮಾಡಬೇಕು ಅಂತ. 28 ಪಾಯಿಂಟ್ ಪ್ರೋಗ್ರಾಮ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಅವರು ಎಲ್ಲರೂ, ನೀವು ಅಮೆರಿಕನ್ಸ್ ನೋಡಿದ್ದೀರಾ, ಎಲ್ಲ ದೊಡ್ಡ ದೊಡ್ಡ ಕಾರ್ ಇಟ್ಕೊಂಡು ಹೋಗೋರು, ಅವರು ಬೈಕ್ ಲೇನ್ ಮಾಡ್ತಾ ಇದ್ದಾರೆ. ಪ್ಲೀಸ್ ಚೆಕ್ ಮಾಡಿ. ಹೌದು ಸರ್, ಇಲ್ಲಿ ನಮ್ಮಲ್ಲಿ ಹೆಂಗ್ ಆಗ್ಬಿಟ್ಟಿದೆ ಅಂತಂದ್ರೆ, 5 ವರ್ಷಕ್ಕೂ ಸರ್ಕಾರಗಳು ಬದಲಾವಣೆ ಆದಾಗ ಇವ್ರು ಮಾಡಿದ್ ಇವ್ರು ಒಪ್ಪಲ್ಲ, ಇವ್ರು ಮಾಡಿದ್ ಅವ್ರು ಒಪ್ಪಲ್ಲ. ಅವ್ರು ಮಾಡಿದ್ ನಾನ್ ಯಾಕೆ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ, ಇವ್ರು ಮಾಡಿದ್ ನಾನ್ ಯಾಕೆ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ. ಎಲ್ಲಾಗುತ್ತೆ ಅಭಿವೃದ್ಧಿ. ಅಂತ ಅವ್ರು ಜಿಪಿಎ ಮಾಡಿದ್ರು ಅಂತ ನೀವು. ಹಿಂಗಾದ್ರೆ ನಾವು ಜನ ಯಾರ ಹತ್ರ ಹೋಗಿ ಕೇಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. 30ರಿಂದ 40 20 ವರ್ಷಕ್ಕೆ ಇನ್ನೂ ಹದಗೆಟ್ಟು ಅಧಿಕಾರಿಗಳು ಯಾಕೆ ಯೋಚನೆ ಮಾಡ್ತಾರೆ ಹೇಳ್ತಾ ಇದ್ರು. ಈಗ ಅಲ್ಲಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ಗೆ 2028 ಏನ್ ಪ್ಲಾನ್ ಮಾಡ್ತಾರೆ ಅದು, ಯಾಕಂದ್ರೆ ಆತರ ಎಕ್ಸಾಕ್ಟ್ಲಿ ಮುಂದಿನ ಯೋಚನೆಗಳನ್ನ, ಈಗ ಇವ್ರು ಹೇಳಿದ್ ಕರೆಕ್ಟ್, ನಾವು 47% ಆಫೀಸ್ ಸ್ಪೇಸ್ ತಗೊಂತಾ ಇದೀವಿ ಅಂದ್ರೆ ನಾವು ಸಂತೋಷ ಪಡೋದಲ್ಲ, ಮುಂದೆ ಏನಾಗ್ಬೋದು ಅಂದ್ರೆ ಇದು ಅಲಾರ್ಮಿಂಗ್. ಇದು ಮುಂದೆ ನಾವು ಎಷ್ಟು ಟ್ರಾಫಿಕ್ ಆಗುತ್ತೆ, ಎಷ್ಟು ಜನ ಬರ್ತಾರೆ, ಇಲ್ಲಿ ವಾಸ ಮಾಡ್ತಾರೆ, ಅವ್ರಿಗೆ ನೀರಿಂದೇನು, ಅವ್ರಿಗೆ ರಸ್ತೆ ಏನು, ಇದು ಮೂಲಭೂತ ಸೌಕರ್ಯಗಳು ಸಾಧ್ಯನಾ ಅಂತ. ಇಲ್ಲ, ನಾನು ಒಂದು ಮಾತು ಇಲ್ಲ, ಇರೋ ಸಮಸ್ಯೆ ನೋಡಿದ್ರೇನೆ ಬೆಚ್ಚ ಬೀಳ್ತಾ ಇದ್ದಾರೆ ಸಚಿವರು. ಐ ಅಗ್ರಿ. ಇನ್ನೊಂದು 10 ವರ್ಷಕ್ಕೆ ಅಂತಂದ್ರೆ ಯಾವ ತರದ ಪ್ಲಾನಿಂಗ್ ಮಾಡಿದ್ದೀರಿ? ಇದು ಬ್ಲೇಮ್ ಗೇಮ್ ಆದ್ರೆ ನಾನು ಬ್ಲೇಮ್ ಮಾಡಕ್ ಬಹಳ ಸುಲಭ ನನಗೆ. 2023 ಬೊಮ್ಮಾಯಿ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದು, ಅವರು ಕಲ್ಪೇಟ ಹಾಕಿ ಹೋಗಿದ್ದಾರೆ, ಅದಕ್ಕೆ ಗುಂಡಿ ಆಗಿದೆ ಅಂತ ನಾನು ಹೇಳ್ಬೋದು. ಅದು ಆ ರೀತಿ ಇಲ್ಲ, ನಾನು ಬ್ಲೇಮ್ ಗೇಮ್ಗಿಲ್ಲ. ಸೊಲ್ಯೂಷನ್ ಏನಂದ್ರೆ, ಸಾಧ್ಯತೆ ಯಾವ ರೀತಿ, ವೈಟ್ ಟಾಪಿಂಗ್ ಜಾಸ್ತಿ ಮಾಡ್ತೀರಾ, ವೈಟ್ ಟಾಪಿಂಗ್ ಮಾಡಿ. ಅದು ಆಮೇಲೆ ರೈನ್ ವಾಟರ್ ಹಾರ್ವೆಸ್ಟಿಂಗು ಎಲ್ಲ ಪಾರ್ಕ್ಗಳಲ್ಲಿರಬೇಕು, ಎಲ್ಲ ಫುಟ್ಪಾತ್ಗಳಲ್ಲಿರಬೇಕು ಅಂತ ನಾವು ಬಾಯ್ಬಿಟ್ಟು ಕೇಳಿ. ನಾನು ಹೇಳಿದ್ದೀನಿ, ಸಿಗಿ ನಾನು ಆಗಬೇಕು ಅಂತ. ಈಗ ಇವ್ರು ಹೇಳಿದ್ರು ಈ ಬೈಕ್ಗೆ ಬೇರೆ ಅಲ್ಲಿ ಲೇನ್ ಮಾಡ್ತಾ ಇದ್ದಾರೆ ಅಂತ. ನಮ್ಮಲ್ಲಿ ಸಮೂಹ ಸಾರಿಗೆಯನ್ನು ಉಪಯೋಗಿಸ್ಲಿಕ್ಕೆ ಎಷ್ಟು ಸಾಧ್ಯತೆ ಇದೆ? ಪ್ರತಿಯೊಬ್ಬರು ಕೂಡ ಕಾಲೇಜ್ ಮಕ್ಕಳೆಲ್ಲ ಬೈಕು ಕಾರ್ಗಳಲ್ಲಿ ಹೋಗಕ್ಕೆ ಶುರು ಮಾಡಿಬಿಟ್ರೆ ವೆಹಿಕಲ್ ಜಾಸ್ತಿ ಆಗುತ್ತಾ ಇಲ್ಲ? ಸೊ ಅದೆಲ್ಲ ಒಂದು ರೆಗ್ಯುಲೇಷನ್ ಮಾಡಲೇಬೇಕಾಗುತ್ತೆ. ಇಲ್ಲ ಜನಗಳು ಅವೇರ್ನೆಸ್ಸಲ್ಲಿ ಮಾಡಬೇಕು. ನಾವು ಸ್ವಯಂ ಆಸಕ್ತಿ ತೆಗೆದುಕೊಂಡು ಇಲ್ಲಪ್ಪ ಜಾಸ್ತಿ ವೆಹಿಕಲ್ಗಳಾಗ್ತದೆ, ನಾನು ಬಸ್ಸಲ್ಲಿ ಹೋಗ್ತೀನಿ, ನಾನು ಬೈಕ್ ಬೇಡ, ಕಾರ್ ಬೇಡ ಅಂತ ಕಾಲೇಜ್ ಮಕ್ಳು ಹೇಳಬೇಕು. ಇಲ್ಲ ಯಾರು ಕೆಲ್ಸಕ್ಕೆ ಹೋಗೋರು ಅಂತ ಆ ಥರನೇ ತಿಳ್ಕೊಳ್ಬೇಕು. ಇಲ್ಲಾಂದರೆ ಸರ್ಕಾರನೇ ಒಂದು ರೆಗ್ಯುಲೇಷನ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಡೆಲ್ಲಿಲಿ ಒಂದೇನೋ ಟ್ರೈ ಮಾಡಿದ್ರಲ್ಲ, ಆಡ್ ಇವನ್ ಅಂತ, ಸಮಾವೇಶ ಅಂತ, ಆ ಥರ ಏನಾದ್ರು ಒಂದು ಪ್ರಯತ್ನ ಮಾಡಿ ಇಲ್ಲಿ ನೋಡಿ ರಸ್ತೆ ಅಗಲೀಕರಣ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಇಲ್ಲ ಫ್ಲೈಓವರ್ಗಳು ಜಾಸ್ತಿ ಆಗಬೇಕು, ಇಲ್ಲ ಮೆಟ್ರೋ ಇನ್ನೂ ವಿಸ್ತರೀಕರಣ ಆಗಬೇಕು, ಆಗ್ತದೆ. ಮೆಟ್ರೋ ಪ್ಲಾನ್ ಇದೆ, ಇನ್ನು ಸ್ಟೇಜ್ 4ವರೆಗೂ ಪ್ಲಾನ್ ಇದೆ. ಇನ್ನು ಬೆಂಗಳೂರಲ್ಲಿ 400 ಸ್ಕ್ವೇರ್ ಕಿಲೋಮೀಟರ್ ಅಥವಾ 500 ಸ್ಕ್ವೇರ್ ಕಿಲೋಮೀಟರ್ ಮೆಟ್ರೋ ವಿಸ್ತರಣೆ ಆಗುತ್ತೆ. ಇನ್ನು ಹಂತವಾಗಿ ಆಗ್ತದೆ. ನಮ್ಮ ಮೆಟ್ರೋ ಆಮೇಲೆ ಇದು ಸಬರ್ಬನ್ ರೈಲು ಉಪಯೋಗ, ಇಲ್ಲಿಂದ ರಾಮನಗರ, ಇಲ್ಲಿಂದ ಬಿಡದಿ ಅಥವಾ ಇಲ್ಲಿಂದ ದೇವನಹಳ್ಳಿ, ಸಬರ್ಬನ್ ಯಶವಂತಪುರದಿಂದ ಟ್ರೈನೆಲ್ಲ ಬಿಟ್ಟರು ಯಾರು ಉಪಯೋಗಿಸ್ಕೊಳ್ಳಿಲ್ಲ. ಅದನ್ನ ಸ್ವಲ್ಪ ಆಸಕ್ತಿ ತಗೊಂಡು ಮಾಡುವಂಥದ್ದು ಆಗಬೇಕು. ಈ ಥರದೆಲ್ಲ ಆದರೆ ಸ್ವಲ್ಪ ದಟ್ಟಣೆ ಕಡಿಮೆ ಆಗುತ್ತೆ. ಆಮೇಲೆ ನಾನು ಈಗ ಬ್ಲೇಮ್ ಮಾಡಕ್ಕೆ ಬಂದಿಲ್ಲ. ಮೊದಲು ರಸ್ತೆ ಗುಂಡಿಗಳು ಮುಚ್ಚಿ
ಮುಚ್ಚಕ್ ಆಗ್ತಾ ಇಲ್ಲ. ಇಲ್ಲ, ನಾನು ಹೇಳ್ತೀನಿ ಕೇಳಿ. ಮಾಡ್ಬೇಕು. ಬರೀ ಕೇವಲ ಬರೀ ಎರಡು ಆಗ್ತಾ ಇದೆ. ರಾಜಗೌಡ್ರೆ, ಕೇಳಿ, ನಿಜಕ್ಕೂ ಕೇಳಿ, ನೀವು ಕಳೆದ ಬಹುಶಃ ಒಂದು ನೀವು ಮುಚ್ಚಿರೋದು ಬಂದ ಅವೈಜ್ಞಾನಿಕವಾಗಿದೆ. ಕಳೆದ ತುಂಬಾ ಒಂದು ತಿಂಗಳಿಂದ- ಅವೈಜ್ಞಾನಿಕವಾಗಿದೆ. ಕಳೆದ ಎಷ್ಟು ಒಂದು ನಿನ್ನೆ ತಿಂಗಳಿಂದ- ರಾತ್ರಿ ಬಿದ್ದು ಈ- ಒಂದು ಮಳೆಗೇನೆ ಈಗ ಕಳೆದ ತುಂಬಾ- ಒಂದು ತಿಂಗಳಿಂದ ನೀವು ಅದ್ರ ಬಗ್ಗೆ ಯಾರು ಮಾನ್ಯ ಕೆಲಸ ಮುಖ್ಯಮಂತ್ರಿ ಮಾಡ್ತಾ ಇಲ್ಲ. ಗಣೇಶನ ಅಧಿಕಾರಿಗಳು ಕೇಳಿದ್ರೆ ಏನ್ ಹೇಳ್ತಾರೆ ಗೊತ್ತಾ? ಸಾವಿರ ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಎಲ್ಲಿ ಹೋಗ್ತಾ ಇದೆ? ಸಾವಿರಾರು ಕೇಳಿ, ಕೋಟಿ. ಸಾವಿರ ಕೋಟಿ ಎಲ್ಲಿ ಬಿಡುಗಡೆ ಹೋಗ್ತಾ ಇದೆ? ಮಾಡಿ ಸಾವಿರಾರು ಕೋಟಿ. ಎಲ್ಲ ಮುಚ್ತಾ ಅಲ್ಲ, ಇದ್ದಾರೆ. accountability ನವೆಂಬರ್ deadline ಕೊಟ್ಟಿದ್ದಾರೆ. ಅಲ್ಲ, ನವೆಂಬರ್ deadline accountability ಎಲ್ಲಿದೆ? ಕೊಟ್ಟಿದ್ದಾರೆ. ಇಡೀ ಬೆಂಗಳೂರು Responsibility ನಲವತ್ತೈದು, ಎಲ್ಲಿದೆ? 55 ಯಾರು ಆನ್ಸರ್ ಸಾವಿರ ಮಾಡ್ತಾ ಇರೋರು ಯಾರು? ಇವತ್ತು ಅಧಿಕಾರಿಗಳು ಆನ್ಸರ್ ಮಾಡ್ತಾ ಇದಾರೆ ಅದಕ್ಕೆ? ಮಾಡ್ತಾ ಇದ್ದಾರೆ. ಮಾಡ್ತಾ ಇಲ್ಲ. ಕೆಲಸ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಕೆಲಸ ನಾನು ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಅಧಿಕಾರಿಗಳ ಜೊತೆ ಮಾತಾಡ್ತಾ ಇದ್ದೀನಿ. ಇವತ್ತು ಶಿವಕುಮಾರ್, ನಿಜ ಅವ್ರ ಈಗ MLA ಇದಾರಲ್ಲ. accountability ಇಲ್ವೇ ಇಲ್ಲ. ಈಗ ಸಾಧ್ಯನೇ ಇಲ್ಲ. ಈಗ accountability ಇಲ್ಲ ಅವ್ರ ಹತ್ರ. ಈಗ ಕೇಳಿದ್ರೆ MLA ಮುಖ ತೋರಿಸ್ತಾರೆ. ಅವ್ರಿಗೆ ಇಲ್ಲ, ಎಲ್ಲ MLA ಗಳು ಹೊಣೆಗಾರಿಕೆ ಇದೆ. ಈಗ ನಾನು ಹೇಳೋದು ಅದಲ್ಲ. ಬೆಂಗಳೂರಿನಲ್ಲಿ ಅಧಿಕಾರಿಗಳು ಕಾಂಗ್ರೆಸ್ ಏನ್ MLA ಮಾಡ್ತಾ ಬಂದು ಮಾತ್ರ ಕೆಲಸ ಮಾಡಬೇಕು, ಬಿಜೆಪಿ ಇರ್ಬೇಕು ನಂಗೆ ಆಗಲ್ಲ. ಆಗಲ್ಲ. ನಾನು BJP ಹೇಳ್ತಾ MLA ಗಳು ಈಚೆ ಇದ್ದೀನಲ್ಲ. ಬರ್ಬೇಕು. ಅಲ್ಲ ರೀ, ಅದು ಆಗ್ತಾ ಇಲ್ವಲ್ಲ ಅದು? ಬೆಂಗಳೂರಿನಲ್ಲಿ Ultimately 15 ಇದೇ ಕ್ಷೇತ್ರಗಳಲ್ಲಿ 20 ಆಗೋದು. ವರ್ಷದಿಂದ Yes. ಬಿಜೆಪಿ ಮತ್ MLA ಮಧುಸೂದನ್ ಅವರು ಕೆಲಸನೇ ಮಾಡಲ್ಲ. ಹೇಳ್ತಾ ಇದ್ರು 20 years ಗೆ ಬೇಕಾದ ಪ್ಲಾನಿಂಗ್ ಇವಾಗಿಂದನೇ ಮಾಡ್ತಾ ಇದ್ದಾರೆ ಮಾಡ್ಬೇಕು. ಅಂತ. ಅಂದ್ರೆ ಬಟ್ ನಮ್ಮ ರಾಜ್ಯದಲ್ಲಿ ಹೆಂಗಾಗಿದೆ ಅಂತಂದ್ರೆ 20 years ಗಲ್ಲ, ನೆಕ್ಸ್ಟ್ ಇನ್ನೊಂದು 20 ದಿನಕ್ಕೆ ಏನಾದ್ರು ಈ ನೆನ್ನೆ ಬಂದ ಮಳೆ ಕಂಟಿನ್ಯೂಸ್ ಆಗಿ 20 ದಿನ ಬಂತು ಅಂತಂದ್ರೆ ಎಲ್ಲ ಕೊಚ್ಕೊಂಡು ಹೋಗುತ್ತೆ. ಅಲ್ಲ ಅದು ಇವ್ರದ್ದು ಎಲ್ಲೇದು ಯಾಕೆ ತೊಗೊಂಡು ಬಂದೆ, ಲಾಸ್ ಏಂಜಲ್ಸ್ ಯಾಕೆ ತೊಗೊಂಡು ಬಂದೆ ಅಂದರೆ ಅವರು ದೊಡ್ಡ ದೊಡ್ಡ ಕಾರಲ್ಲಿ ಓಡಾಡಬೇಕು ಅನ್ನೋರು ನಾನು ಸೈಕಲ್ ಲೇನ್ ಮಾಡ್ತೀನಿ ಅಂತ ಹೊರಟಿದ್ದಾರೆ ಅಂದರೆ ಅವರ ಮನಸ್ಥಿತಿ ನೋಡಿ ಅವರು ಬದಲಾವಣೆ ಮಾಡಬೇಕಂತ ಹೊರಟಿದ್ದಾರೆ. ನಿಜ ಮುಂದೆ ಪ್ರೋಗ್ರೆಸಿವ್, ಇಟ್ಸ್ ಆಲ್ ಪ್ರೋಗ್ರೆಸಿವ್. ಇಲ್ಲಿ ನಾವು ಹೊಂಡಾ ಗುಂಡಿ ಬಗ್ಗೆನೇ ಮಾತಾಡ್ಕೊಂಡು ಕೂತಿದ್ದೀವಿ. ಆಕ್ಚುಲಿ ಹೊಂಡಾ ಗುಂಡಿ ಈಸ್ ದ ಮೇಜರ್ ರೀಸನ್ ಫಾರ್ ಟ್ರಾಫಿಕ್ ಜಾಮ್. ಎಕ್ಸಾಕ್ಟ್ಲಿ.